ನೀವು ಯೋಚನೆ ಮಾಡಿ ನೋಡಿ, ಒಂದು ಅಕಸ್ಮಾತ್ ನೀವೇನಾದರೂ ಒಂದು ಮಾರಬೇಕು ಅಂತ ಡಿಸೈಡ್ ಮಾಡಿದಾಗ ಯಾವ್ದಾರ ಒಂದು ಶೇರ್ಗೆ ಅವತ್ತಿನ ದಿನ ಆ್ಯಕ್ಚುಲಿ ಒಂದು ಬೈಯರು ಇರಬೇಕು ನಿಮಗೆ. ಹಂಗಿದ್ದಾಗ ಮಾತ್ರನೇ ಆಮೇಲೆ ನಿಮ್ಮ ಪ್ರೈಸ್ಗೆ ಅವ್ರು ಅಕ್ಸೆಪ್ಟಬಲ್ ಆದರೆ ಮಾತ್ರನೇ ಆ ಟ್ರೇಡ್ ಕಂಪ್ಲೀಟ್ ಆಗುತ್ತೆ. ಸೊ ದಿಸ್ ಕೈಂಡ್ ಆಫ್ ಹೈ ಫ್ರೀಕ್ವೆನ್ಸಿ ಟ್ರೇಡಿಂಗ್ ಕಂಪನೀಸ್ ಈ ಥರದ್ದನ್ನೆಲ್ಲ ಆ್ಯಕ್ಚುಲಿ ದೇ ರೈಟ್ ಸಮ್ ಕಾಂಪ್ಲೆಕ್ಸ್ ಅಲ್ಗಾರಿದಮ್ಸ್ ಬರೆದ್ಬಿಟ್ಟು ದೇ ಡೂ ಸಮ್ ವೆರಿ ಹೈ ಲೆವೆಲ್ ರಿಸರ್ಚ್ ಎಲ್ಲ ಮಾಡಿ ದೇ ಆ್ಯಕ್ಚುಲಿ ಪಿಕ್ ಅಪ್ ಆನ್ ಆಲ್ ದೀಸ್ ಕೈಂಡ್ಸ್ ಆಫ್ ಥಿಂಗ್ಸ್ ವೇರ್ ಎವರ್ ದರ್ ಇಸ್ ಅ ಲಿಟಲ್ ಬಿಟ್ ಆಫ್ ಪ್ರೈಸ್ ಡಿಫರೆನ್ಸ್ ಬಿಟ್ವೀನ್ ದ ಟೂ ಎಕ್ಸ್ಚೇಂಜಸ್ ಆರ್ ಇಟ್ ಕ್ಯಾನ್ ಬಿ ಇವನ್ ಅಸೆಟ್ ಕ್ಲಾಸಸ್. ಸೊ ಇದನ್ನು ತಗೊಂಡ್ಬಿಟ್ಟು ಲೋವೆಸ್ಟ್ ಇರೋ ಜಾಗದಲ್ಲಿ ತಗೊಂಡ್ಬಿಟ್ಟು ಹೈಯೆಸ್ಟ್ ಅಲ್ಲಿ ದೇ ಸೆಲ್ ಇಟ್. ರಿಸರ್ಚ್ ಮಾಡಿರೋದ್ರಲ್ಲಿ ಸೆಬಿ ಹ್ಯಾಸ್ ಸೆಡ್ ದಟ್ approximately about $4,800 worth of money has been manipulation agide. Unethical practices, the unlawful unethical practices is what they have followed ant hele avar mele ಒಂದು ban announce ಮಾಡಿದ್ದಾರೆ. Hello, namaskara, this is Ramesh for ಈ ದಿನ. ಇವತ್ತಿನ ಟಾಪಿಕ್ ಇಸ್ ಜೇನ್ ಸ್ಟ್ರೀಟ್. ಸೊ ಇದು ಇವಾಗ ಒಂದು ಲಾಸ್ಟ್ ಒಂದು 1 ವೀಕಿಂದ ತುಂಬ ಕೇಳಿಬರ್ತಿರೋ ಒಂದು ಹೆಸರು. ಆ್ಯಂಡ್ ಆ್ಯಕ್ಚುಲಿ ಸೆಬಿ ಆಲ್ಸೋ ಇದನ್ನು ಬ್ಯಾನ್ ಮಾಡಿದೆ. ಸೊ ಯಾರು ಈ ಜೇನ್ ಸ್ಟ್ರೀಟ್ ಆ್ಯಕ್ಚುಲಿ ವಾಟ್ ಕೈಂಡ್ ಆಫ್ ಕಂಪನಿ ಅವ್ರು ಏನು ಮಾಡ್ತಾರೆ ಆ್ಯಂಡ್ ಯಾತಕ್ಕೆ ಇದು ಬ್ಯಾನ್ ಆಯಿತು ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ಕೊಂಬರೋಣ. ಸೊ ಜೇನ್ ಸ್ಟ್ರೀಟ್ ಅನ್ನೋರು ಆ್ಯಕ್ಚುಲಿ ದೇ ಆರ್ ದಿ ಒನ್ ಆಫ್ ದಿ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಮಾರ್ಕೆಟ್ ಮೇಕರ್ಸ್, ಗ್ಲೋಬಲ್ ಮಾರ್ಕೆಟ್ ಮೇಕರ್ಸ್ ಆ್ಯಂಡ್ ಹೈ ಫ್ರೀಕ್ವೆನ್ಸಿ ಟ್ರೇಡಿಂಗ್ ಕಂಪನಿ. And they operate in Americas, Europe and Asia. ಸೊ ಇವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಬೇಸಿಕಲಿ ಅವ್ರ ಇದ್ರ ಪ್ರಕಾರ ಆ್ಯಕ್ಚುಲಿ ಹೈ ಫ್ರೀಕ್ವೆನ್ಸಿ ಟ್ರೇಡಿಂಗ್ ಅನ್ನೋ ಹೆಸರು ಪ್ರಕಾರ ದೇ ಆ್ಯಕ್ಚುಲಿ ಇಂಡಲ್ಜ್ ಇನ್ ಹೈ ಫ್ರೀಕ್ವೆನ್ಸಿ ಹ್ಯುಮಾಂಗಸ್ ನಂಬರ್ ಆಫ್ ಟ್ರೇಡ್ಸ್, ವಾಲ್ಯೂಮಿನಸ್ ಟ್ರೇಡ್ಸ್ ಅವ್ರು ಮಾಡಿ ವೆರಿ ವೆರಿ ಲೋ ಮಾರ್ಜಿನ್ ಆ್ಯಂಡ್ ಲೈಕ್ ಹ್ಯೂಜ್ ವಾಲ್ಯೂಮ್, ವೆರಿ ಲೋ ಮಾರ್ಜಿನ್ ಆ್ಯಂಡ್ ಹ್ಯೂಜ್ ವಾಲ್ಯೂಮ್. ಈ ಪರ್ಟಿಕ್ಯುಲರ್ ಸ್ಟ್ರಾಟಜಿನಲ್ಲಿ ಆ್ಯಕ್ಚುಲಿ ದೇ ಇನ್ವೆಸ್ಟ್ ಆ್ಯಂಡ್ ದೆನ್ ದೇ ಮೇಕ್ ಮನಿ. ಸೊ ದಿಸ್ ಇಸ್ ಎಕ್ಸಾಕ್ಟ್ಲಿ ಇನ್ ಅ ವೆರಿ ಸ್ಮಾಲ್ ನಟ್ ಶೆಲಲ್ಲಿ ಹೇಳಬೇಕು ಅಂದರೆ ದಿಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ದೇ ಡೂ. ಇವಾಗ ಇವ್ರಿಗೆ ಮಾರ್ಕೆಟ್ ಮೇಕರ್ಸ್ ಅಂತ ಹೇಳ್ಬಿಟ್ಟು ಇವ್ರಿಗೆ ಹೇಳಿದೆ ನಾನು. ಸೊ ಮಾರ್ಕೆಟ್ ಮೇಕರ್ಸ್ ಅಂದರೆ ಏನು? ವೈ ಆರ್ ದೇ ಕಾಲ್ಡ್ ಮಾರ್ಕೆಟ್ ಮೇಕರ್ಸ್? ಸೊ ಬೇಸಿಕಲಿ ಏನಾಗುತ್ತೆ, ಮಾರ್ಕೆಟ್ ಮೇಕರ್ಸ್ ಅವರು ದೇ ಪ್ರೊವೈಡ್ ದ ಲಿಕ್ವಿಡಿಟಿ ಇನ್ ದ ಸೆಕೆಂಡ್ರಿ ಮಾರ್ಕೆಟ್. ಸೊ ನಿಮ್ಗೆ ಇವಾಗ ಪ್ರೈಮರಿ ಮಾರ್ಕೆಟಲ್ಲಿ IPOನಲ್ಲಿ ಆ್ಯಕ್ಚುಲಿ ನೀವೇನಾದರೂ ಇನ್ವೆಸ್ಟ್ ಮಾಡಿಕೊಂಡು ನೀವು ಯಾವ್ದಾದ್ರು ತೊಗೊಂಡು ಅದನ್ನು ಆಮೇಲೆ ಸೆಕೆಂಡ್ರಿ ಮಾರ್ಕೆಟ್ ಪ್ರೊವೈಡ್ ಮಾಡಿರೋ ರೀಸನ್ನೇ ಆ್ಯಕ್ಚುಲಿ ನಿಮಗೆ ಲಿಕ್ವಿಡಿಟಿಗೆ. ಸೊ ಅಂದರೆ ನಿಮಗೆ ಯಾವಾಗ ಬೇಕೋ ಆವಾಗ ಸೇಲ್ ಮಾಡಲಿಕ್ಕೆ ಆಪರ್ಚುನಿಟಿ ಇರಲಿ ಅಂತ ಹೇಳ್ಬಿಟ್ಟು. ಬಟ್ ಇವಾಗ ನೀವು ಸೇಲ್ ಮಾಡಬೇಕು ಅಂತ ಹೇಳಿದ್ರೆ ಯಾವ್ದಾರ ಒಂದು, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಶೇರ್ಸ್ ಆ್ಯಕ್ಚುಲಿ ಯು ವಾಂಟ್ ಟು ಸೆಲ್ ಇನ್ ದ ಮಾರ್ಕೆಟ್ ಅಂತ ಹೇಳಿದ್ರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ, ನಾನು ಒಂದು ಸೇಲ್ ಆರ್ಡರ್ ಒಂದು ಹಾಕ್ತೀನಿ, ಸೆಲ್ ಆರ್ಡರ್ ಒಂದು ಹಾಕ್ತೀನಿ, ಹಾಕಿದ ತಕ್ಷಣ ನಂಗೆ ಇಮಿಡಿಯೇಟ್ಲಿ ಇದು ಎಕ್ಸಿಕ್ಯೂಟ್ ಆಗೋಗ್ಬಿಡ್ಬೇಕು. ಸೊ ದಟ್ ಈಸ್ ಎಕ್ಸಾಕ್ಟ್ಲಿ ಯುವರ್ ಎಕ್ಸ್ಪೆಕ್ಟೇಷನ್ಸ್. ಬಟ್ ಅದು ಆಗಬೇಕು ಅಂತ ಹೇಳಿದ್ರೆ ನಿಮ್ಗೆ ಏನಾಗಬೇಕು ಅಂತ ಹೇಳಿದ್ರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆ್ಯಕ್ಚುಲಿ ಯು ಶುಡ್ ಹ್ಯಾವ್ ಇನ್ವೆಸ್ಟೆಡ್ ಇನ್ ಸಮಥಿಂಗ್ ವಿಚ್ ಇಸ್ ಅ ವೆರಿ ಪಾಪ್ಯುಲರ್ ಕಂಪನಿ. ಸೊ ಯಾವ್ದಾರ ಒಂದು ದೊಡ್ಡ ಕಂಪನಿನಲ್ಲಿ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಆ್ಯಂಡ್ ಆಲ್ಸೋ ದ ಬಿಗ್ ಸ್ಮಾಲ್ ಕ್ಯಾಪ್ಸ್, ಈ ಥರದ್ರಲ್ಲಿ ಆ್ಯಕ್ಚುಲಿ ನೀವು ಇನ್ವೆಸ್ಟ್ ಮಾಡಿದರೆ ಮಾತ್ರನೇ ಆ್ಯಕ್ಚುಲಿ ಇಟ್ ವಿಲ್ ಬಿ ಲಿಕ್ವಿಡ್. ಆ್ಯಂಡ್ ಎರಡನೇ ರೀಸನ್ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಆ್ಯಕ್ಚುಲಿ ಇಟ್ ಶುಡ್ ಹ್ಯಾವ್ ಸಮ್ ಹೈ ಅಮೌಂಟ್ ಆಫ್ ವಾಲ್ಯೂಮ್ ಟ್ರೇಡ್ ನಡೀತಿರಬೇಕು. ಆನ್ ಆನ್ ಎವ್ರಿ ಡೇ ಬೇಸಿಸ್ ಆ್ಯಕ್ಚುಲಿ ದೇರ್ ಶುಡ್ ಬಿ ಹೈ ಅಮೌಂಟ್ ಆಫ್ ವಾಲ್ಯೂಮ್ ಟ್ರೇಡ್. ಈ ಥರ ಆಗ್ತಾ ಇದ್ದರೆ ಮಾತ್ರನೇ ಆ್ಯಕ್ಚುಲಿ ಯು ವಿಲ್ ಹ್ಯಾವ್ ಎ ಗುಡ್ ಲಿಕ್ವಿಡಿಟಿ. ಸೊ ನಿಂಗೆ ಅದಕ್ಕೋಸ್ಕರನೇ ಆ್ಯಕ್ಚುಲಿ ಜನರಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಒಂದು ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ ರಿಯಲ್ ಎಸ್ಟೇಟ್ ಫಾರ್ ಎಕ್ಸಾಂಪಲ್. ಸೊ ರಿಯಲ್ ಎಸ್ಟೇಟಲ್ಲಿ ನೀವೇನಾದರೂ ಇನ್ವೆಸ್ಟ್ ಮಾಡಿಬಿಟ್ಟು ಯಾವ್ದಾರ ಒಂದು ಲ್ಯಾಂಡ್ ತೊಗೊಂಡಿರ್ತೀರಾ, ಅದನ್ನು ಮಾರಬೇಕು ಅಂತ ಏನಾದರೂ ನೀವು ಪ್ಲ್ಯಾನ್ ಮಾಡಿದಾಗ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದಕ್ಕೊಂದು ಅಡ್ವರ್ಟೈಸ್ಮೆಂಟ್ ಹಾಕ್ತೀರಾ, ಬ್ರೋಕರ್ನ ಹಿಡಿತೀರಾ, ಏನೋ ಮಾಡ್ತೀರಾ, ಮತ್ತು ಆಮೇಲೆ ವೆನ್ ಯು ಟ್ರೈ ಟು ಲುಕ್ ಫಾರ್ ಬಯರ್ಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್, ಅದೆಲ್ಲ ನೀವು ಹೇಳಿದ ಪ್ರೈಸ್ಗೆ ಅವ್ರು ಅಕ್ಸೆಪ್ಟ್ ಮಾಡಿಕೊಂಡು ನೀವು ಸೆಲ್ ಮಾಡಬೇಕು ಅಂತ ಇರೋ ಟೈಮಲ್ಲಿ ಬಯರ್ಸ್ ಇದ್ದು ಇದೆಲ್ಲ ಆಗಿ ಒಳ್ಳೆ ಪ್ರೈಸ್ ಎಲ್ಲ ಆದರೆ ಮಾತ್ರನೇ ಸೇಲ್ ಆಗುತ್ತೆ. ಇಟ್ ವಿಲ್ ಟೇಕ್ ಅ ಲಾಂಗ್ ಟೈಮ್. ಸೊ ಇಟ್ ಮೇಟ್ ಮಿನಿಮಮ್ ಆಫ್ 1 ಮಂತ್ ಆಗುತ್ತೆ, 1 ಮಂತ್, 2 ಮಂತ್, 3 ಮಂತ್, 5 ಮಂತ್, 7 ಮಂತ್ಸ್ ಕೂಡ ಆಗ್ಬೋದು. ದಟ್ ಈಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ಇಟ್ ಈಸ್ ಅನ್ ಇಲ್ಲಿಕ್ವಿಡ್ ಅಸೆಟ್ ಅಂತ ಹೇಳ್ತಾರೆ. ಬಟ್ ವೆರಾಸ್ ಆ್ಯಕ್ಚುಲಿ ಶೇರ್ಸ್ ಇಟ್ ಈಸ್ ಅ ಲಿಕ್ವಿಡ್ ಅಸೆಟ್. ಅಂದರೆ ನೀವು ಯಾವಾಗ ಬೇಕಾದ್ರೂ ಮಾರ್ಕೋಬೋದು. ನಿಮ್ಗೆ ಆ್ಯಕ್ಚುಲಿ ಮಾರಬೇಕು ಅಂತ ಡಿಸೈಡ್ ಮಾಡಿದ ತಕ್ಷಣ ನೀವು ಆ್ಯಕ್ಚುಲಿ ಒಂದು ಸೆಲ್ ಆರ್ಡರ್ ಹಾಕಿದ್ರೆ ಅದು ಸೇಲ್ ಆಗಿಬಿಡುತ್ತೆ ಅಂತ ಹೇಳಿ. ಸೊ ಈ ಒಂದು ಇದನ್ನು ನೀವು ಆ್ಯಕ್ಚುಲಿ ನೋಡಿ, ನೀವು ಯೋಚನೆ ಮಾಡಿ ನೋಡಿ, ಒಂದು ಅಕಸ್ಮಾತ್ ನೀವೇನಾದರೂ ಒಂದು ಮಾರಬೇಕು ಅಂತ ಡಿಸೈಡ್ ಮಾಡಿದಾಗ ಯಾವ್ದಾರ ಒಂದು ಶೇರ್ಗೆ ಅವತ್ತಿನ ದಿನ ಆ್ಯಕ್ಚುಲಿ ಒಂದು ಬೈಯರು ಇರಬೇಕು ನಿಮಗೆ. ಹಂಗಿದ್ದಾಗ ಮಾತ್ರನೇ ಆಮೇಲೆ ನಿಮ್ಮ ಪ್ರೈಸ್ಗೆ ಅವ್ರು ಅಕ್ಸೆಪ್ಟಬಲ್ ಆದರೆ ಮಾತ್ರನೇ ಆ ಟ್ರೇಡ್ ಕಂಪ್ಲೀಟ್ ಆಗುತ್ತೆ. ಸೊ ಈ ಥರ ನಡೆಯೋದು ಆ್ಯಕ್ಚುಲಿ ನಾಟ್ ಎ ವೆರಿ ಎವ್ರಿ ಡೇ ಬೇಸಿಸಲ್ಲಿ ಇದು ಆಗತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಸೊ ಈ ಜಾಗದಲ್ಲೇ ಆ್ಯಕ್ಚುಲಿ ದಿಸ್ ಮಾರ್ಕೆಟ್ ಮೇಕರ್ಸ್ ಅನ್ನೋರು ಬರ್ತಾರೆ. ಸೊ ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ
ಅವ್ರು ಎವ್ರಿ ಡೇ ಅವ್ರು ಆ್ಯಕ್ಚುಲಿ ದೇ ವಿಲ್ ಚೂಸ್ ಸಮ್ ಆಫ್ ದ ಕಂಪನೀಸ್ ಆ್ಯಕ್ಚುಲಿ ಯಾವ ದೊಡ್ಡ ದೊಡ್ಡ ಒಳ್ಳೆ ಕಂಪನೀಸ್ ಒಳ್ಳೆ ಪಾಪ್ಯುಲರ್ ಕಂಪನೀಸ್ ನೋಡ್ಕೋತಾರೆ ಅವರು. ಅದನ್ನು ಆ್ಯಕ್ಚುಲಿ ಒಂದು ಸ್ವಲ್ಪ ಒಳ್ಳೆ ಟ್ರೇಡ್ ವಾಲ್ಯೂಮ್ಸ್ ಒಳ್ಳೆ ನಡೀತಾ ಇರೋದನ್ನೇ ತೊಗೊಂಡ್ಬಿಟ್ಟು ಅದರಲ್ಲಿ ದೇ ಸ್ಟಾರ್ಟ್ ಪುಟಿಂಗ್ ಟ್ರೇಡ್ ಆರ್ಡರ್ಸ್ ಆನ್ ಬೋತ್ ದ ಸೈಡ್ಸ್, ದ ಬೈ ಸೈಡ್ ಆಸ್ ವೆಲ್ ಆಸ್ ಆನ್ ದ ಸೆಲ್ ಸೈಡ್. ಸೊ ಅವ್ರು ಎರಡನ್ನೂ ಹಾಕಿದಾಗ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ದೇ ಹ್ಯಾವ್ ಸಮಥಿಂಗ್ ಕಾಲ್ಡ್ ದ ಬಿಡ್ ಆಸ್ಕ್ ಸ್ಪ್ರೆಡ್ ಅಂತ ಒಂದು ಇದಾಗುತ್ತೆ. ಸೊ ಅವ್ರು ಬೇಸಿಕಲಿ ಅವರು ದೇ ಆರ್ ಪ್ರೈಮರಿಲಿ ಟ್ರೈಂಗ್ ಟು ಸೇ, ಒಂದು ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ ದೇ ವಿಲ್ ಸೇ ದಟ್ ನಾನು ಯಾವುದೋ ಒಂದು ಶೇರ್ನ ನಾನು 100 rupeesಗೆ ನಾನು ಕೊಂಡ್ಕೊಳ್ಳೋಕೆ ರೆಡಿ ಇದ್ದೀನಿ ಆ್ಯಂಡ್ 101 rupeesಗೆ ನಾನು ಆ್ಯಕ್ಚುಲಿ ಮಾರೋದಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ಬಿಟ್ಟು ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ದೇ ಆರ್ ಟ್ರೈಂಗ್ ಟು ಸೇ. ಈ ಥರದ್ದನ್ನು ಅವ್ರೇನು ಮಾಡ್ತಾರೆ, ಎಲ್ಲ ಪಾಪ್ಯುಲರ್ ಶೇರ್ಸಲ್ಲೂ ಅವ್ರು ಆ್ಯಕ್ಚುಲಿ ಎವ್ರಿ ಡೇ ದೇ ಕೀಪ್ ಡೂಯಿಂಗ್ ದಿಸ್. ಸೊ ಈ ಥರ ಮಾಡೋದ್ರಿಂದನೇ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ವೆನ್ ಎವರ್ ಯು ಪುಟ್ ಇನ್ ಎ ಸೆಲ್ ಆರ್ಡರ್, ನಿಮಗೆ ಆ್ಯಕ್ಚುಲಿ ಮೋಸ್ಟ್ ಆಫನ್ ದ್ಯಾನ್ ನಾಟ್ ಇಟ್ ವಿಲ್ ಬಿ ದ ಮಾರ್ಕೆಟ್ ಮೇಕರ್ಸ್ ಹೂ ವಿಲ್ ಪಿಕಪ್ ಯುವರ್ ದಿಸ್ ಥಿಂಗ್, ನಾಟ್ ದ ಆ್ಯಕ್ಚುಯಲ್ ಬೈಯರ್. ಇನ್ಯಾವುದೋ ಒಂದು ಬೈಯರ್ ತೊಗೊಂಡಿರಲ್ಲ, ಇವರೇ ತೊಗೊಂಡಿರ್ತಾರೆ. ಆ್ಯಂಡ್ ಅವ್ರಿಗೆ ಒಂದೊಂದ್ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರು ಆ್ಯಕ್ಚುಲಿ ಬೈ ಮಾಡ್ಕೊಂಡಿರ್ತಾರೆ, ಬಟ್ ಆದರೆ ಅವ್ರಿಗೆ ಸೇಲ್ಗೆ 101 rupees ಹಾಕಿರೋ ಸೇಲ್ ಅವ್ರಿಗೆ ಆಗೋದಿಲ್ಲ. ಸೊ ಹಾಗಾಗಿ ಒಂದೊಂದ್ಸಲಿ ಆ್ಯಕ್ಚುಲಿ ದೇ ಆಲ್ಸೋ ಬಿಲ್ಡ್ ಅಪ್ ಆನ್ ದ ಇನ್ವೆಂಟರಿ. ನನ್ನ ಫೇವರೇಟ್ ನಂದಿನಿ ಚೀಸ್, ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಬಟ್ ಅಲ್ಟಿಮೇಟ್ಲಿ ಅವ್ರು ಬೇಸಿಕಲಿ ದೇ ಆರ್ ಲುಕಿಂಗ್ ಫಾರ್ ಸಮಥಿಂಗ್ ಕಾಲ್ಡ್ ಆಸ್ ದ, ಅವ್ರು ಮಾಡೋ ಪ್ರಾಫಿಟ್ ಎಲ್ಲಿ ಅಂತ ಹೇಳಿದ್ರೆ ಬಿಟ್ವೀನ್ ದ ಬಿಡ್ ಆಸ್ಕ್ ಸ್ಪ್ರೆಡ್ ಅಂತ ಹೇಳ್ಬಿಟ್ಟು ದಟ್ ಈಸ್ ಎಕ್ಸಾಕ್ಟ್ಲಿ ವೇರ್ ದೇ ಮೇಕ್ ದ ಪ್ರಾಫಿಟ್. ಸೊ ಬಿಡ್ ಇಸ್ ಸಮಥಿಂಗ್ ವೇರ್ ಹೈಯೆಸ್ಟ್ ಪ್ರೈಸ್ ಎ ಬೈಯರ್ ಇಸ್ ವಿಲ್ಲಿಂಗ್ ಟು ಪೇ and ask is something that is the lowest price a seller is willing to accept. So this is what is the bid ask spread. So ಈ ಪರ್ಟಿಕ್ಯುಲರ್ ಇದರಲ್ಲೇ ಆ್ಯಕ್ಚುಲಿ ಏನಾಗುತ್ತೆ ಅಂತ ಹೇಳಿದ್ರೆ ದೇ ಮೇಕ್ ಎ ಪ್ರಾಫಿಟ್ ಔಟ್ ಆಫ್ ದಿಸ್. ಸೊ ಇದಕ್ಕೊಂದು ಇನ್ನೊಂದು ಅನಾಲಜಿ ಒಂದು ಕೊಡಬೇಕು ಅಂತ ಹೇಳಿದ್ರೆ ಲೈಕ್ ಎ ಬ್ಯಾಂಕ್. ಸೊ ಬ್ಯಾಂಕ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ದೇ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ದ ಲೆಂಡಿಂಗ್ ರೇಟ್ ಆ್ಯಂಡ್ ದೆನ್ ದೇ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ದ ಡೆಪಾಸಿಟ್ ರೇಟ್ಸ್. ಸೊ ಅವ್ರ ಡೆಪಾಸಿಟ್ ರೇಟ್ಸ್ ಆಲ್ವೇಸ್ ಸ್ವಲ್ಪ ಕಡಿಮೆ ಇರುತ್ತೆ, ಲೆಂಡಿಂಗ್ ರೇಟ್ಸ್ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ. So the difference between the lending rate and deposit rate is what becomes their income. So this is exactly what actually this the market makers annavaru, so the high frequency trading companies, Jane Street particularly, ಅವರು they form a part of this market makers ಅನ್ನೋ ಒಂದು ಇದರಲ್ಲಿರ್ತಾರೆ ಅವರು. ಈಗ ಎರಡನೇದು ಅವ್ರು ಏನು ಮಾಡ್ತಾರೆ, they also make money in something called as the arbitrage. ಇವಾಗ ನೀವು ಒಂದು ಆ್ಯಕ್ಚುಲಿ ಯಾವುದೇ ಒಂದು ದಿನ ತೊಗೊಳ್ಳಿ ಆ್ಯಂಡ್ ಯಾವುದೇ ಒಂದು ಶೇರ್ಸ್ ತೊಗೊಳ್ಳಿ, ಅದನ್ನು ಆ್ಯಕ್ಚುಲಿ ಇಫ್ ಯು ಲುಕ್ ಅಟ್ ದ ಲಾಸ್ಟ್ ಟ್ರೇಡೆಡ್ ಪ್ರೈಸ್ ವಿತ್ ದ NSE ಆ್ಯಂಡ್ ದ BSE ನೋಡಿದ್ರೆ ಡೆಫಿನೆಟ್ಲಿ ನಿಮಗೊಂದು 10 ಪೈಸಾ 20 ಪೈಸಾ 50 ಪೈಸಾ ₹1 ತನಕ ಆ್ಯಕ್ಚುಲಿ ಯು ವಿಲ್ ಫೈಂಡ್ ಸಮ್ ಡಿಫ್ರೆನ್ಸ್. ಸೊ ಇವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ದಿಸ್ ಕೈಂಡ್ ಆಫ್ ಹೈ ಫ್ರೀಕ್ವೆನ್ಸಿ ಟ್ರೇಡಿಂಗ್ ಕಂಪನೀಸ್ ಈ ಥರದ್ದನ್ನೆಲ್ಲ ಆ್ಯಕ್ಚುಲಿ ದೇ ರೈಟ್ ಸಮ್ ಕಾಂಪ್ಲೆಕ್ಸ್ ಅಲ್ಗಾರಿದಮ್ಸ್ ಬರೆದ್ಬಿಟ್ಟು ದೇ ಡೂ ಸಮ್ ವೆರಿ ಹೈ ಲೆವೆಲ್ ರಿಸರ್ಚ್ ಎಲ್ಲ ಮಾಡಿ ದೇ ಆ್ಯಕ್ಚುಲಿ ಪಿಕಪ್ ಆನ್ ಆಲ್ ದೀಸ್ ಕೈಂಡ್ಸ್ ಆಫ್ ಥಿಂಗ್ಸ್ ವೇರ್ ಎವರ್ ದರ್ ಇಸ್ ಅ ಲಿಟಲ್ ಬಿಟ್ ಆಫ್ ಪ್ರೈಸ್ ಫ್ಲಕ್ಚುಯೇಷನ್ಸ್, ಲಿಟಲ್ ಬಿಟ್ ಆಫ್ ಪ್ರೈಸ್ ಡಿಫ್ರೆನ್ಸ್ ಬಿಟ್ವೀನ್ ದ ಟೂ ಎಕ್ಸ್ಚೇಂಜಸ್ ಆರ್ ಇಟ್ ಕ್ಯಾನ್ ಬಿ ಈವನ್ ಅಸೆಟ್ ಕ್ಲಾಸಸ್. ಸೊ ಇದನ್ನು ತೊಗೊಂಡ್ಬಿಟ್ಟು ಲೋವೆಸ್ಟ್ ಇರೋ ಜಾಗದಲ್ಲಿ ತೊಗೊಂಡ್ಬಿಟ್ಟು ಹೈಯೆಸ್ಟಲ್ಲಿ ದೇ ಸೆಲ್ ಇಟ್. ಆ್ಯಂಡ್ ನಾನು ಮುಂಚೆನೇ ಹೇಳಿದ ಥರ ದೇ ಆ್ಯಕ್ಚುಲಿ ಕೈಂಡ್ ಆಫ್ ವರ್ಕ್ ಆನ್ ಲೋ ಮಾರ್ಜಿನ್ಸ್. ಅವ್ರಿಗೆ ತುಂಬ ಮಾರ್ಜಿನ್ಸ್ ಏನು ಅವ್ರಿಗೆ ಬೇಕಾಗಿರಲ್ಲ, ದೇ ಆ್ಯಕ್ಚುಲಿ ಆರ್ ಹ್ಯಾಪಿ ವಿತ್ ಸಮ್ ಲಿಟಲ್ ಲೋ ಮಾರ್ಜಿನ್ಸ್. ಸೊ ದಿಸ್ ಇಸ್ ಆ್ಯಕ್ಚುಲಿ ಅನದರ್ ಕೈಂಡ್ ಆಫ್ ಆರ್ಬಿಟ್ರಾಜ್ ಆ್ಯಕ್ಚುಲಿ ವಿಚ್ ದೇ ಕೀಪ್ ಡೂಯಿಂಗ್. ಆ್ಯಂಡ್ ದ ಥರ್ಡ್ ಥಿಂಗ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಅ ಟಿಕ್ ಟ್ರೇಡಿಂಗ್ ಅಂತ ಹೇಳ್ತಾರೆ. ಸೊ ಟಿಕ್ ಟ್ರೇಡಿಂಗ್ ಇಸ್ ಆ್ಯಕ್ಚುಲಿ ನಾನು ಮುಂಚೆನೇ ಹೇಳಿದ ಥರ ದೇ ಆ್ಯಕ್ಚುಲಿ ಲುಕ್ ಫಾರ್ ವೆರಿ ವೆರಿ ಸ್ಮಾಲ್ ಪ್ರೈಸ್ ಫ್ಲಕ್ಚುಯೇಷನ್ಸ್. ಸೊ ಸ್ಮಾಲ್ ಪ್ರೈಸ್ ಫ್ಲಕ್ಚುಯೇಷನ್ಸ್ ಆದಾಗ ದಟ್ ಈಸ್ ಎನಫ್ ಫಾರ್ ದೆಮ್. ಆ್ಯಕ್ಚುಲಿ ಅವರು ಇವಾಗ ಎಕ್ಸಾಂಪಲ್ ಆ್ಯಕ್ಚುಲಿ ಇವತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತೊಗೊಂಡ್ರೆ ಇಟ್ ಪ್ರಾಬ್ಲಿ ಇಸ್ ಅಟ್ ಐ ಡೋಂಟ್ ನೋ, ಇಟ್ ಮೇ ಬಿ ಅಟ್ 810, 812 ವಾಟ್ ಎವರ್. ಸೊ 812ಗೆ ಆ್ಯಕ್ಚುಲಿ ದೇ ಮೇ ಬೈ ಆ್ಯಂಡ್ 812 rupees 50 ಪೈಸಾಗೆ ದೇ ವಿಲ್ ಡಂಪ್ ಇಟ್, ದೇ ವಿಲ್ ಸೆಲ್. ಸೊ ಅಂದರೆ 50 ಪೈಸಾ ಮಾತ್ರನೇ ಆ್ಯಕ್ಚುಲಿ ದೇ ಹ್ಯಾವ್ ಮೇಡ್ ಪ್ರಾಫಿಟ್ ಆನ್ ಈಚ್ ಶೇರ್. ಬಟ್ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ದೇ ಆ್ಯಕ್ಚುಲಿ ದೇ ಬೈ ಅಬೌಟ್ 1 lakh, they punch in orders of about 10 lakhs and then they sell 10 lakhs. So 10 lakhs multiplied by 50 paisa will be equal to 5 lakhs in just one trade. So this is exactly actually how this is their modus operandi, our work ಮಾಡೋ ಸ್ಟ್ರಾಟಜಿ. ಇದನ್ನು ಮಾಡೋದಕ್ಕೆ ಬಂದ್ಬಿಟ್ಟು ಅವ್ರು ಏನಂತ ಹೇಳಿದ್ರೆ ಇನ್ನೊಂದು ಕೆಲವು ಸ್ಟ್ರಾಟಜೀಸ್ ಎಲ್ಲ ಅವ್ರದ್ದಿದೆ, ಬಟ್ ಆದರೆ ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ಆಲ್ ದೋಸ್ ಥಿಂಗ್ಸ್. ಜಸ್ಟ್ ವಾಂಟೆಡ್ ಟು ಗಿವ್ ಅನ್ ಐಡಿಯಾ ಆಫ್ ವಾಟ್ ಅ ಹೈ ಫ್ರೀಕ್ವೆನ್ಸಿ ಟ್ರೇಡಿಂಗ್ ಕಂಪನಿ ಆ್ಯಂಡ್ ಜೇನ್ ಸ್ಟ್ರೀಟ್ ಇಸ್ ಆಲ್ ಅಬೌಟ್ ಅಂತ ಹೇಳಿ. ಅವ್ರು ಇದನ್ನೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಏನಂತ ಹೇಳಿದ್ರೆ ದೇ ನೀಡ್ ಸಮ್ ಮಲ್ಟಿಪಲ್ ಥಿಂಗ್ಸ್. ದೇ ನೀಡ್ ಫಸ್ಟ್ ಆಫ್ ಆಲ್ ದೇ ನೀಡ್ ಎಕ್ಸ್ಟ್ರೀಮ್ಲಿ ಪವರ್ಫುಲ್ ಮೆಷಿನ್ಸ್, ಎಕ್ಸ್ಟ್ರೀಮ್ಲಿ ಪವರ್ಫುಲ್ ಕಂಪ್ಯೂಟರ್ಸ್. ಸೊ ಒಂದು ಹೈ ಎಂಡ್ ಹಾರ್ಡ್ವೇರ್, ಹೈ ಎಂಡ್ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಬೇಕಾಗುತ್ತೆ ಅವ್ರಿಗೆ.
ಆಮೇಲೆ ಕಟಿಂಗ್ ಎಡ್ಜ್ ಟೆಕ್ನಾಲಜಿ ಆ್ಯಂಡ್ ಕಟಿಂಗ್ ಎಡ್ಜ್ ಲೇಟೆಸ್ಟ್ ಸಾಫ್ಟ್ವೇರ್ಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ದೇ ವಿಲ್ ನೀಡ್. ಆ್ಯಂಡ್ ಆಮೇಲೆ ದೇ ವಿಲ್ ರೈಟ್ ಕಾಂಪ್ಲೆಕ್ಸ್ ಅಲ್ಗಾರಿದಮ್ಸ್ ಆನ್ ದ್ಯಾಟ್, ಆ್ಯಂಡ್ ದೆನ್ ದೇ ವಿಲ್ ಆಲ್ಸೋ ಡೂ ಸಮ್ ಎಕ್ಸ್ಟೆನ್ಸಿವ್ ರಿಸರ್ಚ್ ಆನ್ ಡಿಫ್ರೆಂಟ್ ಕೈಂಡ್ ಆಫ್ ದಿಸ್ ಥಿಂಗ್ಸ್, ಆ್ಯಂಡ್ ದೇ ವಿಲ್ ಕಮ್ ಅಪ್ ವಿತ್ ಸಮ್ ವೇರಿಯಿಂಗ್ ಸ್ಟ್ರಾಟಜೀಸ್ ಮಾಡಿಬಿಟ್ಟು, ಆ್ಯಂಡ್ ಆಮೇಲೆ ರಿಸ್ಕ್ ಮೆಷರ್ಸ್ ಇದನ್ನೆಲ್ಲ ಇಟ್ಕೊಂಡು ದೇ ಟ್ರೈ ಟು kind of work with all these things, and their prima facie, their particular goal is low margins, high volume. So this is exactly what they work on. So ಇವಾಗ ಇವ್ರು ಇದನ್ನು ಮಾಡ್ಕೊಂಡು ಬರ್ತಿದ್ದಾರೆ ಜೇನ್ ಸ್ಟ್ರೀಟ್, ಬಟ್ ಆದರೆ ಇವ್ರಿಗೆ ಸಡನ್ನಾಗಿ ಇವ್ರ ಮೇಲೆ ಏನಕ್ಕೆ ಬ್ಯಾನ್ ಬಂದಿದೆ ಅಂತ ಹೇಳಿದ್ರೆ, SEBI actually recently actually they told that Jane Street has violated PFTUP, so regulation. So PFTUP ಅಂತ ಹೇಳಿದ್ರೆ the prohibition of fraudulent unfair trade practices regulation they have violated. ಸೊ ಏನು ಮಾಡಿದ್ದಾರೆ ಅವ್ರು, ಏನಕ್ಕೆ ಇದು ಅಂತ ಹೇಳಿದ್ರೆ, ಬೇಸಿಕಲಿ ಅವ್ರು ಏನು ಮಾಡ್ತಿದ್ರು, ದಿಸ್ ಜೇನ್ ಸ್ಟ್ರೀಟ್ ವಾಟ್ ಎಕ್ಸಾಕ್ಟ್ಲಿ ದೇ ಹ್ಯಾವ್ ಡನ್ ಅಂತ ಹೇಳಿದ್ರೆ, ಪ್ರೈಮರಿಲಿ ಆ್ಯಕ್ಚುಲಿ ಅವರು ದೇ ಯೂಸ್ ಟು ಬೆಟ್ ವೆರಿ ಬಿಗ್. ಒನ್ ಆಫ್ ದ ಸ್ಟ್ರಾಟಜೀಸ್ ಆ್ಯಕ್ಚುಲಿ ಅವ್ರ ಹತ್ರ ಡಿಫ್ರೆಂಟ್ ಸ್ಟ್ರಾಟಜೀಸ್ ಇದೆ. ಒನ್ ಪರ್ಟಿಕ್ಯುಲರ್ ಸ್ಟ್ರಾಟಜಿ ಇಸ್ ಬೇಸಿಕಲಿ ಇಟ್ ಇಸ್ ಕಾಲ್ಡ್ ಆಸ್ ದ it's called as the intraday index manipulation strategy. So basically ಅದರಲ್ಲಿ ಅವ್ರು ಏನಂತ ಹೇಳಿದ್ರೆ, ಆನ್ ದ ಎಕ್ಸ್ಪೈರಿ ಡೇ ಮಾತ್ರನೇ ತೊಗೊಂಡ್ಬಿಟ್ಟು, ದೇ ವಿಲ್ ಟೇಕ್ ಓನ್ಲಿ ದ ಎಕ್ಸ್ಪೈರಿ ಡೇಟ್ಸ್, ನಾಟ್ ದ ಅದರ್ ಡೇಟ್ಸ್. ಎಕ್ಸ್ಪೈರಿ ಡೇಸ್ ತೊಗೊಂಡ್ಬಿಟ್ಟು ದೇ ವಿಲ್ ಬೆಟ್ ಆನ್ ಬ್ಯಾಂಕ್ ನಿಫ್ಟಿ ಆ್ಯಂಡ್ ದೇ ವಿಲ್ ಗೋ ಆನ್ ಎ ಶಾರ್ಟ್ ಸ್ಟ್ರಾಟಜಿ. ಸೊ ಹಂಗೆ ಮಾಡಿಕೊಂಡು ದೇ ಯೂಸ್ ಟು ಮೇಕ್ ಹ್ಯುಮಾಂಗಸ್ ಅಮೌಂಟ್ ಆಫ್ ಮನಿ. ಎಷ್ಟು ಅಮೌಂಟ್ ಆಫ್ ಮನಿ ದೇ ಹ್ಯಾವ್ ಮೇಡ್ ಅಂತ ಹೇಳಿದ್ರೆ, ಸೆಬಿ ಆ್ಯಕ್ಚುಲಿ ಅವ್ರು ಇವಾಗ ರೀಸೆಂಟಾಗೆ ದೇ ಹ್ಯಾವ್ ಕೈಂಡ್ ಆಫ್ ಕಮ್ ಅಪ್ ವಿತ್ 104 ಪೇಜ್ ರಿಪೋರ್ಟ್ ಒಂದು ಪಬ್ಲಿಷ್ ಮಾಡಿದ್ದಾರೆ. ಆ್ಯಂಡ್ ಅದ್ರ ಪ್ರಕಾರ ಆ್ಯಕ್ಚುಲಿ ವಾಟ್ ದೇ ಹ್ಯಾವ್ ದಿಸ್ ಥಿಂಗ್ ಇಸ್ ಅಕ್ರಾಸ್ 4 ಡಿಫ್ರೆಂಟ್ ಅಕೌಂಟ್ಸ್, 4 ಡಿಫ್ರೆಂಟ್ ಕಂಪನಿ ಅಕೌಂಟ್ಸಲ್ಲಿ ಇನ್ ಎ ಸ್ಪ್ಯಾನ್ ಆಫ್ ಇವ್ರು ತೊಗೊಂಡಿರೋ ಕೈಂಡ್ ಆಫ್ ಡೇಟ್ ರೇಂಜ್ ಇಸ್ January 1st, 2023 ಟು March 31st, 2025. ಸೊ ಅಂದರೆ 12 months, 24 plus 3, 27 months. So 27 months spread-ಅಲ್ಲಿ Jane Street has actually amassed about 36,000 crores. Not rupees, $36,000 is what actually they have made money in the Indian markets. ಅದರಲ್ಲಿ ಆ್ಯಕ್ಚುಲಿ ಒಂದು ಸ್ವಲ್ಪ ಇವರು ಡ್ಯೂ ಡಿಲಿಜೆನ್ಸ್, ಒಂದು ಸ್ವಲ್ಪ ಇವರು ಒಂದು ಫಾರೆನ್ಸಿಕ್ ರಿಸರ್ಚ್ ಮಾಡಿರೋದ್ರಲ್ಲಿ SEBI has said that approximately about 4,800 crores manipulation ಆಗಿದೆ. unethical practices, the unlawful unethical practices is what they have followed ಅಂತ ಹೇಳಿ ಅವ್ರ ಮೇಲೆ ಒಂದು ಬ್ಯಾನ್ ಅನೌನ್ಸ್ ಮಾಡಿದ್ದಾರೆ. ಸೊ ಇದರಲ್ಲಿ ಒಂದು ಇನ್ನೂ ಸ್ವಲ್ಪ ಡೀಟೇಲ್ಸ್ ನೋಡ್ಕೊಂಬಂದರೆ ಇವ್ರು ಏನು ಎಕ್ಸಾಕ್ಟ್ಲಿ ಮಾಡ್ತಿದ್ರು ಅಂತ ಹೇಳಿದ್ರೆ, ಇವ್ರು ಬೇಸಿಕಲಿ ಬಂದ್ಬಿಟ್ಟು ಆ್ಯಕ್ಚುಲಿ ಆನ್ ದ, ನಾನು ಮುಂಚೆನೇ ಹೇಳಿದ ಥರ ಎಕ್ಸ್ಪೈರಿ ಡೇಟ್ ತೊಗೊಳ್ಳೋರು, ಎಕ್ಸ್ಪೈರಿ ಡೇಟ್ ತೊಗೊಂಡು ಅವತ್ತಿನ ದಿನ ಆ್ಯಕ್ಚುಲಿ ಬ್ಯಾಂಕ್ ನಿಫ್ಟಿ ಇವ್ರು ಏನು ಮಾಡೋರು ಅಂತ ಹೇಳಿದ್ರೆ, ದೇ ವಿಲ್ ಕಾನ್ಸಂಟ್ರೇಟ್ ಓನ್ಲಿ ಆನ್ ಬ್ಯಾಂಕ್ ನಿಫ್ಟಿ. ಅಂದರೆ ಒನ್ ಆಫ್ ದ ಸ್ಟ್ರಾಟಜೀಸ್, ನಾಟ್ ಎವ್ರಿಥಿಂಗ್. ಅವ್ರ ಹತ್ರ ಮಲ್ಟಿಪಲ್ ಸ್ಟ್ರಾಟಜೀಸ್ ಇದೆ. ನಾನು ಮಾತಾಡ್ತಿರೋದು ಒನ್ ಪರ್ಟಿಕ್ಯುಲರ್ ಸ್ಟ್ರಾಟಜಿ ವೇರ್ ದೇ ಆ್ಯಕ್ಚುಲಿ ದೇ ಮೇಡ್ ಅ ಲಾಟ್ ಆಫ್ ಮನಿ. ಸೊ ಬ್ಯಾಂಕ್ ನಿಫ್ಟಿ ತೊಗೊಂಡು, ಬ್ಯಾಂಕ್ ನಿಫ್ಟಿ ಆ್ಯಕ್ಚುಲಿ ದೇ ವಿಲ್ ಗೋ ಶಾರ್ಟ್ ಆನ್ ಬ್ಯಾಂಕ್ ನಿಫ್ಟಿ. ಶಾರ್ಟ್ ಆನ್ ಬ್ಯಾಂಕ್ ನಿಫ್ಟಿ ಅಂದರೆ ಏನು? ದೇ ವಿಲ್ ಬೈ ಹ್ಯೂಜ್ ಅಮೌಂಟ್ ಆಫ್ ಪುಟ್ ಆಪ್ಷನ್ಸ್ ಆ್ಯಂಡ್ ದೇ ವಿಲ್ ಸೆಲ್ ಹ್ಯೂಜ್ ಅಮೌಂಟ್ ಆಫ್ ಕಾಲ್ ಆಪ್ಷನ್ಸ್. ಸೊ ಇದನ್ನು ಮಾಡಿಬಿಟ್ಟು ದೇ ವರ್ ಮೇಕಿಂಗ್ ಅನ್ ಅಬ್ಸಲ್ಯೂಟ್ ಕಿಲ್ಲಿಂಗ್ ಇನ್ ದ ಡೆರಿವೇಟಿವ್ಸ್ ಮಾರ್ಕೆಟ್. ಇದನ್ನು ನೀವು ಹೇಳ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದಲ್ಲ, ನಾನು ಮಾಡ್ಬೋದು ಇದನ್ನು. ಬಿಕಾಸ್ ಆ್ಯಕ್ಚುಲಿ ಐ ಕ್ಯಾನ್ ಆಲ್ಸೋ ಸ್ಪೆಕ್ಯುಲೇಟ್, ಐ ಕ್ಯಾನ್ ಆ್ಯಕ್ಚುಲಿ ಆನ್ ಎನ್ ಎಕ್ಸ್ಪೈರಿ ಡೇಟ್ ನಾನು ಆ್ಯಕ್ಚುಲಿ ಬ್ಯಾಂಕ್ ನಿಫ್ಟಿ ಕೆಳಗೆ ಬರುತ್ತೆ ಅಂತ ಅನ್ಕೊಂಡ್ಬಿಟ್ಟು ಐ ಕ್ಯಾನ್ ಆ್ಯಕ್ಚುಲಿ ಗೋ ಶಾರ್ಟ್ ಆನ್ ಬ್ಯಾಂಕ್ ನಿಫ್ಟಿ. ನಾನು ಆ್ಯಕ್ಚುಲಿ ಪುಟ್ ಆಪ್ಷನ್ಸ್ ತೊಗೋಬೋದು, ನಾನು ಆ್ಯಕ್ಚುಲಿ ಕಾಲ್ ಆಪ್ಷನ್ ಸೆಲ್ ಮಾಡ್ಬೋದು, ಆ್ಯಂಡ್ ದೆನ್ ಇಫ್ ಇಟ್ ಕಮ್ಸ್ ಡೌನ್ ಐ ಕ್ಯಾನ್ ಆಲ್ಸೋ ಮೇಕ್ ಮನಿ. ಇದರಲ್ಲಿ ಏನು ಹೊಸದು, ಏನು ಅವ್ರನ್ನ ಯಾಕೆ ಇದು ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವರು ದೇ ಹ್ಯಾವ್ ಆ್ಯಕ್ಚುಲಿ ಮ್ಯಾನಿಪುಲೇಟೆಡ್ ದಿಸ್ ಥಿಂಗ್ ಬೈ pushing up the bank nifty from lower levels to the higher levels and then bringing it from the higher levels to the lower levels. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಇದನ್ನು ಹೆಂಗೆ ಮಾಡಿದ್ರು ಅಂತ ಹೇಳಿದ್ರೆ, ಆ್ಯಕ್ಚುಲಿ SEBI ಅಗೇನ್ ಆ್ಯಕ್ಚುಲಿ ಇನ್ ದರ್ 104 ಪೇಜ್ ರಿಪೋರ್ಟಲ್ಲಿ ಒಂದು ದೇ ಆರ್ ಶೋಯಿಂಗ್ ಅಟ್ ಇನ್ ಒನ್ ಪರ್ಟಿಕ್ಯುಲರ್ ದೇ ಆರ್ ಗಿವನ್ ಅನ್ ಎಕ್ಸಾಂಪಲ್. ಸೊ ಆ ಎಕ್ಸಾಂಪಲ್ ಪ್ರಕಾರ ವಾಟ್ ದೇ ಆರ್ ಟೆಲ್ಲಿಂಗ್ ಇಸ್ ದಟ್ January 17th, 2024. ಸೊ ಇವ್ರೇನು ಮಾಡಿದ್ದಾರೆ ಆ್ಯಕ್ಚುಲಿ ಬಿಟ್ವೀನ್ 9:30 ಟು ಅವತ್ತಿನ ದಿನ ಆ್ಯಕ್ಚುಲಿ ಎಕ್ಸ್ಪೈರಿ ಡೇ ಅವತ್ತು. ಆಮೇಲೆ ಬ್ಯಾಂಕ್ ನಿಫ್ಟಿ ಆ್ಯಕ್ಚುಲಿ ಅವತ್ತು ಓಪನ್ ಆದಾಗ ಇಟ್ ವಾಸ್ 47,000. ಓಕೆ, ಸೊ ಇವ್ರೇನು ಮಾಡಿದ್ರು, ಫ್ರಮ್ 9 o'clock 9:15 ವೆನ್ ದ ಮಾರ್ಕೆಟ್ ಓಪನ್ಸ್, 9:15 ಇಂದ ಅಪ್ ಟು ಅಬೌಟ್ 11:30 ತನಕ
they purchased hugely in all the constituents of the bank nifty. ಈಗ ಬ್ಯಾಂಕ್ ನಿಫ್ಟಿ ಕಾನ್ಸ್ಟಿಟ್ಯೂಯೆಂಟ್ಸ್ ಯಾವ್ಯಾವುದು ಅಂತ ಹೇಳಿದ್ರೆ 12 ಬ್ಯಾಂಕ್ಸ್ ಕಾನ್ಸ್ಟಿಟ್ಯೂಟ್ಸ್ ದ ಬ್ಯಾಂಕ್ ನಿಫ್ಟಿ. ಯಾವ್ಯಾವುದು ಅಂತ ಹೇಳಿದ್ರೆ ಅಟ್ ಎ ವೆರಿ ಹೈ ಲೆವೆಲ್ HDFC ಬ್ಯಾಂಕ್, ICICI ಬ್ಯಾಂಕ್, SBI, ಆಕ್ಸಿಸ್ ಬ್ಯಾಂಕ್ ಆ್ಯಂಡ್ ಕೊಟಕ್ ಮಹೀಂದ್ರ. ಇದು 5 ಬ್ಯಾಂಕ್ಸ್ ಆ್ಯಕ್ಚುಲಿ ಹ್ಯಾವ್ ಗಾಟ್ ವೆರಿ ಹೈ ಕೈಂಡ್ ಆಫ್ ವೆಯ್ಟೇಜ್. ಸೊ ಟು ದ ಎಕ್ಸ್ಟೆಂಟ್ ಆಫ್ HDFC ಬ್ಯಾಂಕ್ ಹಸ್ ಗಾಟ್ 28.17, ICICI ಬ್ಯಾಂಕ್ 25.23, ಇದೆರಡು ಸೇರಿನೇ 50ಗಿಂತ ಜಾಸ್ತಿ ಆಗೋಯ್ತು. SBI 8.72, ಆಕ್ಸಿಸ್ ಬ್ಯಾಂಕ್ 8.40, ಕೊಟಕ್ ಮಹೀಂದ್ರ 8.36. ಇದಾದಮೇಲೆ ಇನ್ನೊಂದು ಸ್ವಲ್ಪ ಚಿಕ್ಕದು ಅಂತ ಹೇಳಿದ್ರೆ ಇಂಡಸ್ಇಂಡ್ ಬ್ಯಾಂಕ್ 3.72, ಫೆಡರಲ್ ಬ್ಯಾಂಕ್ 3.38, IDFC ಫಸ್ಟ್ ಬ್ಯಾಂಕ್ 3.11, ಬ್ಯಾಂಕ್ ಆಫ್ ಬರೋಡಾ 2.98 ಆ್ಯಂಡ್ AU ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ 2.97. ಸೊ ಇದೆಲ್ಲ ಆ್ಯಕ್ಚುಲಿ ದೀಸ್ ಆರ್ ಆಲ್ ದ ಥಿಂಗ್ಸ್ ವಿಚ್ ಕಾನ್ಸ್ಟಿಟ್ಯೂಟ್ ದ ಬ್ಯಾಂಕ್ ನಿಫ್ಟಿ. ಇವ್ರೇನು ಮಾಡಿದ್ರು ಅಂತ ಹೇಳಿದ್ರೆ ಅವತ್ತಿನ ದಿನ ಆ್ಯಕ್ಚುಲಿ ವೆನ್ ದ ಬ್ಯಾಂಕ್ ನಿಫ್ಟಿ ವಾಸ್ 47,000, ಇವರು ಹ್ಯೂಮಾಂಗಸ್ಲಿ ದೇ ಪರ್ಚೇಸ್ಡ್ ಆಲ್ ದ ಶೇರ್ಸ್ in the cash segment. ಅಂದರೆ ಆಲ್ ದಿಸ್ ಪರ್ಟಿಕ್ಯುಲರ್ ಶೇರ್ಸ್, HDFC ಬ್ಯಾಂಕ್ ಶೇರ್ಸ್, ICICI ಬ್ಯಾಂಕ್ ಶೇರ್ಸ್, ಕೊಟಕ್ ಮಹೀಂದ್ರ ಬ್ಯಾಂಕ್ ಶೇರ್ಸ್, SBI ಶೇರ್ಸ್ ಎಲ್ಲನೂ ಕೊಂಡ್ಕೊಂಡು ದೇ ಬಂಪ್ಡ್ ಅಪ್ ದ ಬ್ಯಾಂಕ್ ನಿಫ್ಟಿ ಫ್ರಮ್ 47 to 47,600. ಸೊ ಬ್ಯಾಂಕ್ ನಿಫ್ಟಿ ಮೇಲಕ್ಕೆ ಹೋಯ್ತು. ಸೊ ಇವ್ರು ಮಾಡಿದಾಗ ಅಫ್ಕೋರ್ಸ್ ಇದೇನಾಗುತ್ತೆ ಅಂತ ಹೇಳಿದ್ರೆ ಇವ್ರು ಒಬ್ಬರೇ ಅಲ್ಲ, ಇವರು ಹ್ಯೂಮಾಂಗಸ್ಲಿ ಇಫ್ ದರ್ ಇಸ್ ಸಂಬಡಿ ಹೂ ಇಸ್ ಇವರು ದೇ ಆರ್ ಕಾಲ್ಡ್ ಆಸ್ ಅ ಮಾರ್ಕೆಟ್ ಡ್ರೈವರ್ಸ್. ಸೊ ಇವರು ಹ್ಯೂಮಾಂಗಸ್ಲಿ ಈ ಥರ ಮಾಡೋಕ್ಕೆ ಶುರು ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದರ್ ಪೀಪಲ್ ಆಲ್ಸೋ ಆ್ಯಕ್ಚುಲಿ ಇದು ಯಾಕೋ ಮೇಲೆ ಹೋಗ್ತಿದೆಯಲ್ಲ ಅಂತ ಹೇಳ್ಬಿಟ್ಟು ದರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ದ ಫೋಲೋ ಆರ್ ಫೋಮೋ ಅಂತ ಹೇಳ್ತಾರೆ. ದಟ್ ಈಸ್ ದ ಫೇಲ್ಯೂರ್ ಆಫ್ ಮಿಸ್ಸಿಂಗ್ ಔಟ್. ಓಕೆ, ಫೇಲ್ಯೂರ್ ಆಫ್ ಲೂಸಿಂಗ್ ಔಟ್ ಅಂತ ಹೇಳ್ತಾರೆ ಅದನ್ನು. ಸೊ ಅದಕ್ಕೋಸ್ಕರ ಮೋಸ್ಟ್ ಆಫ್ ದ ಪೀಪಲ್ ಆಲ್ಸೋ ವಿಲ್ ಜಂಪ್ ಇನ್. ಆ್ಯಕ್ಚುಲಿ ಅವರು ತಿನ್ಕೊಳ್ತಾರೆ ಇದು ಮೇಲಕ್ಕೆ ಹೋಗ್ತಿದೆ, ಇವತ್ತು ಚೆನ್ನಾಗಿ ಬ್ಯಾಂಕ್ ನಿಫ್ಟಿ ಚೆನ್ನಾಗಿ ಹೋಗುತ್ತೆ ಅಂತ ಕಾಣುತ್ತೆ ಅಂತ ಹೇಳ್ಬಿಟ್ಟು ಎವ್ರಿಬಡಿ ಸ್ಟಾರ್ಟೆಡ್ ಬೈಯಿಂಗ್ HDFC ಆ್ಯಂಡ್ SBI. ಇವರು ತೊಗೊಂಡಿರ್ತಾರೆ. ಅದೆಲ್ಲ ಮಾಡಿ ಆ್ಯಕ್ಚುಲಿ 47,000ಇಂದ ಇಟ್ ವೆಂಟ್ ಅಪ್ ಟು 47,600. ಅಷ್ಟು ಹೋಗಿದ ತಕ್ಷಣ ಇವ್ರು ಇಮಿಡಿಯೇಟ್ಲಿ ಬಂದ್ಬಿಟ್ಟು ಇವ್ರು ಏನು ಮಾಡ್ತಾರೆ, ದೇ ಬೈ ದೇ ಗೋ ಇನ್ ಟು ದ ಡೆರಿವೇಟಿವ್ ಸೆಗ್ಮೆಂಟ್. ಸೊ ಇವಾಗ ನಾನು ಫಸ್ಟ್ ಹೇಳಿದ್ದು ಇಟ್ ವಾಸ್ ದ ಕ್ಯಾಶ್ ಸೆಗ್ಮೆಂಟ್. ನೌ ದೇ ಶಿಫ್ಟ್ ಓವರ್ ಟು ದ ಡೆರಿವೇಟಿವ್ ಸೆಗ್ಮೆಂಟ್, ದ ಆಪ್ಷನ್ಸ್ ಸೆಗ್ಮೆಂಟ್. ಸೊ ಆಪ್ಷನ್ ಸೆಗ್ಮೆಂಟಲ್ಲಿ ಇದು ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ವೆನ್ ದ ಬ್ಯಾಂಕ್ ನಿಫ್ಟಿ ಗೋಸ್ ಅಪ್, ಎಲ್ರಿಗೂ ಗೊತ್ತು ಬ್ಯಾಂಕ್ ನಿಫ್ಟಿ ಮೇಲಕ್ಕೆ ಹೋಗ್ತಾ ಏನಾಗುತ್ತೆ ಅಂತ ಹೇಳಿದ್ರೆ ದ ಪುಟ್ ಆಪ್ಷನ್ಸ್ ಇಟ್ ಸ್ಟಾರ್ಟ್ಸ್ ಬಿಕಮಿಂಗ್ ಚೀಪರ್ ಆ್ಯಂಡ್ ಚೀಪರ್ ಆ್ಯಂಡ್ ದೆನ್ ದ ಕಾಲ್ ಆಪ್ಷನ್ ಸ್ಟಾರ್ಟ್ ಬಿಕಮಿಂಗ್ ವೆರಿ ವೆರಿ ಎಕ್ಸ್ಪೆನ್ಸಿವ್. ಸೊ ಇವ್ರೇನು ಮಾಡಿದ್ರು ಅಂತ ಹೇಳಿದ್ರೆ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ದೇ ವೆಂಟ್ ಶಾರ್ಟ್ ಆನ್ ದ ಬ್ಯಾಂಕ್ ನಿಫ್ಟಿ. ಅಂದರೆ ದೇ ಆ್ಯಕ್ಚುಲಿ ಬಾಟ್ ಹ್ಯೂಜ್ಲಿ, ದೇ ಬಾಟ್ ದ ಪುಟ್ ಆಪ್ಷನ್ಸ್ ಆ್ಯಂಡ್ ಹ್ಯೂಜ್ಲಿ ದೇ ಸೋಲ್ಡ್ ದ ಕಾಲ್ ಆಪ್ಷನ್ಸ್. ಸೊ ಇದೆರಡು ಮಾಡಿ ದೇ ಆ್ಯಕ್ಚುಲಿ ಟುಕ್ ಪೊಸಿಷನ್ಸ್ ಇನ್ ದ ಡೆರಿವೇಟಿವ್ ಮಾರ್ಕೆಟ್. ಇದನ್ನು ತೊಗೊಂಡು ಇಟ್ಕೊಂಡ್ಮೇಲೆ ಆಮೇಲೆ ಏನಾಯಿತು ಅಂತ ಹೇಳಿದ್ರೆ ಒಂದು 9 o'clock to 11:30 ನಾನು ಹೇಳಿದೆ ಇವರೆಲ್ಲ ಇದನ್ನೆಲ್ಲ ಕೊಂಡ್ಕೊಂಡ್ರು ಅಂತ ಹೇಳ್ಬಿಟ್ಟು 12 o'clock to 2:30 they started dumping all this cash segment, all this things so that the bank nifty starts coming down. So bank nifty ಕೆಳಗಡೆ ಬರ್ತಾ ಏನಾಗುತ್ತೆ ಅಂತ ಹೇಳಿದ್ರೆ the put options will start going up and then the call options will start going down. So by the end of the day, avat actually I told it is also an expiry day. Expiry day actually ಒಂದು time decay ಅಂತ ಒಂದು ಫ್ಯಾಕ್ಟರ್ ಒಂದಿರುತ್ತೆ. ಸೊ ಹೀಗಾಗಿ ಅವ್ರು ಆ್ಯಕ್ಚುಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇನ್ ದ ಡೆರಿವೇಟಿವ್ಸ್ ಮಾರ್ಕೆಟ್ ದ ಆಬ್ಸಲ್ಯೂಟ್ಲಿ ದೇ ಮೇಡ್ ಎ ಕಿಲ್ಲಿಂಗ್. ಸೊ ಇವರು ಎಷ್ಟು ಆ್ಯಕ್ಚುಲಿ ವಾಟ್ ವಾಸ್ ದ ಕಿಲ್ಲಿಂಗ್ ದಿಸ್ ಥಿಂಗ್ ಅಂತ ಹೇಳಿದ್ರೆ ಇವರು ಬೇಸಿಕಲಿ ಹೆಂಗೆ ಇದನ್ನು ಮೂವ್ ಮಾಡಿದ್ರು ಅಂತ ಹೇಳಿದ್ರೆ ಫ್ರಮ್ 47,000 ಮುಂಚೆ ಇದ್ದಿದ್ದು ಆ್ಯಕ್ಚುಲಿ ಬ್ಯಾಂಕ್ ನಿಫ್ಟಿನ ದೇ ಪುಶ್ ಇಟ್ ಅಪ್ ಟು 47,600. ಅಲ್ಲಿಂದ ಆ್ಯಕ್ಚುಲಿ ದ ಬ್ಯಾಂಕ್ ನಿಫ್ಟಿ ಕೇಮ್ ಡೌನ್ ಟು 46,150. ಅಂದರೆ ದೇ ಪುಶ್ ದ ಬ್ಯಾಂಕ್ ನಿಫ್ಟಿ ಅಬೌಟ್ 600 points ಅಪ್ ಆ್ಯಂಡ್ ದೆನ್ ದ ಬ್ಯಾಂಕ್ ನಿಫ್ಟಿ ಕೇಮ್ ಡೌನ್ ಬೈ ಅಬೌಟ್ 1,400 points. ಸೊ ಹೀಗೆ ಮಾಡಿ ಅವ್ರು ಆ್ಯಕ್ಚುಲಿ ಎಷ್ಟು ಇನ್ವೆಸ್ಟ್ ಮಾಡಿದ್ರು ಇದರಲ್ಲಿ ಅಂತ ಹೇಳಿದ್ರೆ, ಬಟ್ ಅಫ್ಕೋರ್ಸ್ ಇದರಲ್ಲಿ ಏನಂತ ಹೇಳಿದ್ರೆ ದೇ ಹ್ಯಾವ್ ಟೇಕನ್ ಎ ಹ್ಯೂಜ್ ರಿಸ್ಕ್ ಆಲ್ಸೋ. ಸೊ ಇವ್ರು ಏನು ಮಾಡಿದ್ದಾರೆ, ದೇ ಹ್ಯಾವ್ ಆ್ಯಕ್ಚುಲಿ ಇನ್ವೆಸ್ಟೆಡ್ ಅಟ್ ದ ರೇಟ್ ಆಫ್ ಅಬೌಟ್ 4,370 crores in the cash segment when they purchased all this bank nifty components. ಆಮೇಲೆ in the derivatives component they actually invested about 7.3x ಅಂದರೆ 7.3 times of the cash segment, which is about to the tune of about 31,500 crores. ಸೊ ಇದು ಎರಡೂ ಸೇರಿ ಅಕ್ರಾಸ್ ದಿಸ್ ಥಿಂಗ್ ದ ಕ್ಯಾಶ್ ಸೆಗ್ಮೆಂಟ್ ಅಂಡ್ ದ ಡೆರಿವೇಟಿವ್ ಸೆಗ್ಮೆಂಟ್ ಎರಡೂ ಸೇರಿಕೊಂಡು ದೇ ಹ್ಯಾಡ್ ಇನ್ವೆಸ್ಟೆಡ್ ಅಬೌಟ್ 36,000 crores ಇನ್ ಎ ಡೇ. ನನಗಿಷ್ಟ ನಂದಿನಿ ತುಪ್ಪ, ಶುದ್ಧ ತುಪ್ಪ ಅಂದರೆ ನಂದಿನಿ. ಅಟ್ ದ ಎಂಡ್ ಆಫ್ ದ ಡೇ ಅಫ್ಕೋರ್ಸ್ ಅವ್ರಿಗೇನಾಯಿತು ಅಂತ ಹೇಳಿದ್ರೆ ದೇ ಎಂಡೆಡ್ ಅಪ್ ವಿತ್ ಅ ಪ್ರಾಫಿಟ್ ಆಫ್ ಅಬೌಟ್ 730 crores.
ಸೊ ವಿಚ್ ಈಸ್ ಆ್ಯಕ್ಚುಲಿ ಇಫ್ ಯು ಲುಕ್ ಅಟ್ 730 crores ಅಪಾನ್ 36,000 crores ಅಂತ ಹೇಳಿದ್ರೆ ವರ್ಕ್ಸ್ ಔಟ್ ಟು ಸಮ್ವೇರ್ ಅಬೌಟ್ 2.03%. ಸೊ ಪರ್ಸೆಂಟೇಜ್ ಟರ್ಮ್ಸಲ್ಲಿ ಏನು ಜಾಸ್ತಿ ಇದಿಲ್ಲ, ಬಟ್ ಆದರೆ ಇಟ್ ಗೇವ್ ದೆಮ್ ಅಬೌಟ್ 730 crores ಆನ್ ಜಸ್ಟ್ ಒನ್ ಎಕ್ಸ್ಪೈರಿ ಡೇ. ಸೊ ಈ ಥರ ಇವ್ರು ಏನು ಮಾಡ್ತಿದ್ರು ಅಂತ ಹೇಳಿದ್ರೆ ಇವರು ಮಲ್ಟಿಪಲ್ ಎಕ್ಸ್ಪೈರಿ ಡೇಟ್ಸಲ್ಲಿ ಆ್ಯಕ್ಚುಲಿ ದೇ ಯೂಸ್ ಟು ಕೀಪ್ ಆನ್ ಟ್ರೇಡಿಂಗ್. ಆ್ಯಂಡ್ ಇದರಲ್ಲಿ ಆ್ಯಕ್ಚುಲಿ ಸೆಬಿ ಯಾತಕ್ಕೆ ಇವ್ರಿಗೆ ಹೇಳ್ತಿದ್ದಾರೆ ಯು ಆರ್ ಡೂಯಿಂಗ್ ಮ್ಯಾನಿಪುಲೇಷನ್ ಆ್ಯಂಡ್ ಎಕ್ಸ್ಟ್ರೀಮ್ ಆ್ಯಕ್ಚುಲಿ ಅನ್ಲಾಫುಲ್ ಪ್ರಾಕ್ಟಿಸಸ್ ಆ್ಯಂಡ್ ಅನ್ಎಥಿಕಲ್ ಪ್ರಾಕ್ಟಿಸಸ್ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಇವರು ಎರಡು ಸ್ಪೆಸಿಫಿಕ್ ಥಿಂಗ್ಸ್ ದಟ್ ದೇ ವರ್ ಡೂಯಿಂಗ್. ಸೊ ಒನ್ ಈಸ್ ಆ್ಯಕ್ಚುಲಿ ಹ್ಯುಮಾಂಗಸ್ ಅಮೌಂಟ್ ಆಫ್ ವಾಲ್ಯೂಮ್ ದಟ್ ದೇ ವರ್ ಟ್ರೇಡಿಂಗ್. ಸೊ ಇವಾಗ ಇನ್ ಆಲ್ ದ ಬ್ಯಾಂಕ್ ನಿಫ್ಟಿ ಕಾಂಪೊನೆಂಟ್ಸಲ್ಲಿ ಹೆಚ್ಚು ಕಡಿಮೆ ಆ್ಯಕ್ಚುಲಿ ಒಂದು 25% ಆಫ್ ಆಲ್ ದ ಬ್ಯಾಂಕ್ ನಿಫ್ಟಿ ಕಾಂಪೊನೆಂಟ್ಸ್, ICICI ಬ್ಯಾಂಕ್, HDFC ಬ್ಯಾಂಕ್, ಕೊಟಕ್ ಮಹಿಂದ್ರಾ ಬ್ಯಾಂಕ್, SBI ಬ್ಯಾಂಕ್ ಆ್ಯಂಡ್ ಆಲ್ ದೀಸ್ ಥಿಂಗ್ಸ್ ಅವರು ದೇ ಯೂಸ್ ಟು ಪರ್ಚೇಸ್ ಆ್ಯಂಡ್ ಸೆಲ್. ಸೊ ಒನ್ ಇಸ್ ಹ್ಯುಮಾಂಗಸ್ ವಾಲ್ಯೂಮ್ ವಿಚ್ ಇಸ್ ವೈ ಆ್ಯಕ್ಚುಲಿ ಅವರು ದೇ ವರ್ ಏಬಲ್ ಟು ಮೂವ್ ದ ಮಾರ್ಕೆಟ್ಸ್. ಸೆಕೆಂಡ್ ಒನ್ ಏನಂತ ಹೇಳಿದ್ರೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಆ್ಯಂಡ್ ದ ಮೋಸ್ಟ್ ಅನ್ಎಥಿಕಲ್ ಥಿಂಗ್ ಏನಂತ ಹೇಳಿದ್ರೆ ಇವಾಗ ನೀವು ಯಾವುದಾದ್ರೂ ನಿಮ್ಮ ಹತ್ರ ಒಂದು ಅಸೆಟ್ ಇರುತ್ತೆ, ಆ ಅಸೆಟ್ನ ನೀವು ಮಾರಬೇಕು ಅಂತ ಡಿಸೈಡ್ ಮಾಡ್ತೀರಾ. ಸೊ ಮಾರಬೇಕು ಅಂತ ಡಿಸೈಡ್ ಮಾಡಿದಾಗ ನೀವೇನು ಮಾಡ್ತೀರಾ, ಯೂಶ್ವಲಿ ಯು ವಿಲ್ ಆ್ಯಕ್ಚುಲಿ ಲುಕ್ ಫಾರ್ ದ ಲಾಸ್ಟ್ ಟ್ರೇಡೆಡ್ ಪ್ರೈಸ್. ಲಾಸ್ಟ್ ಟ್ರೇಡೆಡ್ ಪ್ರೈಸ್ ಏನು, ಮಾರ್ಕೆಟ್ ಪ್ರೈಸ್ ಏನು ಅಂತ ತಿಳ್ಕೊಂಬಿಟ್ಟು ಆ ಮಾರ್ಕೆಟ್ ಪ್ರೈಸ್ಗಿಂತ ಒಂದು ಸ್ವಲ್ಪ ಹೆಚ್ಚಿಗೆ ಆ್ಯಕ್ಚುಲಿ ಯು ವಿಲ್ ಟ್ರೈ ಟು ಕೈಂಡ್ ಆಫ್ ಸೆಲ್ ಇಟ್. ಅದನ್ನು ಆ್ಯಕ್ಚುಲಿ ಯಾರು ನಿಮಗೆ ಬಯರ್ ಸಿಗದೆ ಹೋದರೆ ಅದನ್ನು ಸ್ವಲ್ಪ ಕೆಳಗಡೆ ಬಂದುಬಿಟ್ಟು ಪ್ರಾಬಬ್ಲಿ ಮಾರ್ಕೆಟ್ ಪ್ರೈಸ್ಗೆ ಯು ವಿಲ್ ಅಲ್ಟಿಮೇಟ್ಲಿ ಸೆಲ್ ಇಟ್. ಅದೇ ಥರನೇ ನೀವು ಕೊಂಡ್ಕೋಬೇಕು ಅಂತ ಡಿಸೈಡ್ ಮಾಡಿದಾಗ್ಲೂ ಯು ವಿಲ್ ಆ್ಯಕ್ಚುಲಿ ಲುಕ್ ಅಟ್ ದ ಮಾರ್ಕೆಟ್ ಪ್ರೈಸ್, ದ ಲಾಸ್ಟ್ ಟ್ರೇಡೆಡ್ ಪ್ರೈಸ್. ಅಲ್ಲಿಗಿಂತ ಒಂದು ಸ್ವಲ್ಪ ಕೆಳಗಡೆ ಆ್ಯಕ್ಚುಲಿ ಯು ವಿಲ್ ಟ್ರೈ ಆ್ಯಂಡ್ ಪುಟ್ ಎ ಕೈಂಡ್ ಆಫ್ ಬೈ ಆರ್ಡರ್. ಆ ಬೈ ಆರ್ಡರ್ ಎಕ್ಸಿಕ್ಯೂಟ್ ಆಗದೆ ಹೋದರೆ ಆಮೇಲೆ ಸ್ವಲ್ಪ ಬಂಪ್ ಅಪ್ ಮಾಡಿಬಿಟ್ಟು ಕೊನೆಗೆ ದ ಮಾರ್ಕೆಟ್ ಪ್ರೈಸ್ಗೆ ಯು ವಿಲ್ ಬೈ. ಸೊ ದಿಸ್ ಇಸ್ ಎಕ್ಸಾಕ್ಟ್ಲಿ ಹೌ ಎವ್ರಿಬಡಿ ಡಸ್. ಬಟ್ ವೆರಾಸ್ ಇವರು ಜೇನ್ ಸ್ಟ್ರೀಟ್ ಏನು ಮಾಡಿದ್ರು ಅಂತ ಹೇಳಿದ್ರೆ actually when they wanted to buy something they were buying above the last traded price, and when they were selling below the last traded price. So ಹಿಂಗಾದಾಗ ಏನಾಗುತ್ತೆ, there will be a huge momentum actually ಮೇಲಕ್ಕೆ ಹೋಗ್ಬೇಕಾದ್ರೂ huge momentum ಆಗುತ್ತೆ, ಕೆಳಗಡೆ ಬರ್ಬೇಕಾದ್ರೂ huge momentum ಆಗುತ್ತೆ. So the whole entire modus operandi is to manipulate the market ಅನ್ನೋದು ಕ್ಲಿಯರ್ ಆಗೋಯ್ತು. ಸೊ ನಿಂಗೆ ಅದಕ್ಕೋಸ್ಕರನೇ ಆ್ಯಕ್ಚುಲಿ ಸೆಬಿ ಹ್ಯಾಸ್ ಸೆಡ್ ದಟ್ ಆ್ಯಕ್ಚುಲಿ ಇವ್ರ ಮೇಲೆ ಒಂದು ಬ್ಯಾನ್ ಒಂದು ಅನೌನ್ಸ್ ಮಾಡಿಬಿಟ್ಟು ಯು ಕೆನಾಟ್ ಎನಿ ಮೋರ್ ಟ್ರೇಡ್ ಇನ್ ದ ಇಂಡಿಯನ್ ಮಾರ್ಕೆಟ್ಸ್ ಅಂಟಿಲ್ ಯು ಗಿವ್ ಅಸ್ ಯುವರ್ ಕ್ಲಾರಿಟಿ ಅಂತ ಹೇಳಿದ್ದಾರೆ ಇವ್ರಿಗೆ. ಬಟ್ ಆದರೆ ಜೇನ್ ಸ್ಟ್ರೀಟ್ ಆ್ಯಕ್ಚುಲಿ ಅವರು ವಾಪಸ್ ಬಂದ್ಬಿಟ್ಟು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ವಿ ಹ್ಯಾವ್ ನಾಟ್ ಡನ್ ಎನಿಥಿಂಗ್ ಇಲ್ಲೀಗಲ್ ಆ್ಯಂಡ್ ವಿ ಹ್ಯಾವ್ ನಾಟ್ ಡನ್ ಎನಿಥಿಂಗ್ ವಿಚ್ ಇಸ್ ಅನ್ಲಾಫುಲ್ ಅಂತ ಅವ್ರು ಹೇಳಿದ್ದಾರೆ. ಅದನ್ನು ನಾನು ಒಪ್ಕೋತೀನಿ, ಬಿಕಾಸ್ ಇದರಲ್ಲಿ ಇದು ಆ್ಯಕ್ಚುಲಿ ಇಟ್ ಈಸ್ ವೆಲ್ ವಿತಿನ್ ದ ಬೌಂಡ್ರಿ ಆಫ್ ದ ಲೀಗಾಲಿಟೀಸ್. ಸೊ ಇವರು ಇಲ್ಲೀಗಲ್ ಆಗಿ ಇವರು ಏನೂ ಮಾಡಿಲ್ಲ. ಬಟ್ ಆದರೆ ಇದರಿಂದ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರೆ ಇದರಿಂದ ನಿಮ್ಗೆ ಏನು ತೋರಿಸುತ್ತೆ ಅಂತ ಹೇಳಿದ್ರೆ ದ ಪೀಪಲ್ ಹೂ ಆರ್ ವೆರಿ ಪವರ್ಫುಲ್, ಹೂ ಹ್ಯಾವ್ ಲಾಟ್ ಆಫ್ ಮನಿ, ಅವ್ರು ಆ್ಯಕ್ಚುಲಿ ದೇ ವಿಲ್ ಬಿ ಏಬಲ್ ಟು ಮೂವ್ ದ ಮಾರ್ಕೆಟ್ಸ್ ಇನ್ ವಿಚ್ ಎವರ್ ವೇ ದಟ್ ದೇ ವಾಂಟ್. ಐ ಮೀನ್ need not necessarily be the share market, it can be real estate market, it can be a gold market, it can be even governments, it can be anything. So ಎಲ್ಲಿ ಬೇಕಾದ್ರೂ ಆ್ಯಕ್ಚುಲಿ ಪೀಪಲ್ ವಿತ್ ಹ್ಯೂಜ್ ಅಮೌಂಟ್ ಆಫ್ ಮನಿ ಅವ್ರು ಆ್ಯಕ್ಚುಲಿ ದೇ ಕ್ಯಾನ್ ಕೈಂಡ್ ಆಫ್ ಚೇಂಜ್ ದ ಕೋರ್ಸ್ ಆಫ್ ದ ಪ್ಲೇ. ಸೊ ಅದಕ್ಕೋಸ್ಕರನೇ ದೇರ್ ಇಸ್ ಸಮಥಿಂಗ್ ಕಾಲ್ಡ್ 80-20 ರೂಲ್ ಅಂತಲೂ ಹೇಳ್ತಾರೆ ಇನ್ ದ ವರ್ಲ್ಡ್, ವೇರ್ 20% ಆಫ್ ದ ಪಾಪ್ಯುಲೇಷನ್ ಆ್ಯಕ್ಚುಲಿ ಕಂಟ್ರೋಲ್ 80% ಆಫ್ ದ ವರ್ಲ್ಡ್ ಅಸೆಟ್ಸ್ ಅಂದ್ಬಿಟ್ಟು. ಸೊ ಅಂದರೆ ದೇ ಆರ್ ದ ಪವರ್ಫುಲ್ ಪೀಪಲ್ ವಿತ್ ಅ ಲಾಡ್ ಆಫ್ ಮನಿ, ಅವ್ರು ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ಒಂದು ದಿಸ್ ಥಿಂಗ್. ಸೊ ನಿಂಗೆ ಅದಕ್ಕೋಸ್ಕರನೇ ಆ್ಯಕ್ಚುಲಿ ಬೇಸಿಕಲಿ ಇವಾಗ ಏನಂತ ಹೇಳಿದ್ರೆ ಮೈ ಟೇಕ್ ಫಾರ್ ಆಲ್ ದಿಸ್ ಥಿಂಗ್ಸ್, ಇದು ಹೆಂಗೆ ಇದಾಗುತ್ತೆ ಹೆಂಗೆ ಮುಗಿಯುತ್ತೆ ಅಂತ ಗೊತ್ತಿಲ್ಲ, ಬಿಕಾಸ್ ದೇ ಆರ್ ಆಲ್ಸೋ ಗೋಯಿಂಗ್ ಟು ದ ಸೆಕ್ಯೂರಿಟೀಸ್ ಟ್ರಿಬ್ಯುನಲ್ ಹೋಗಿ ಇವ್ರು ಹೋಗ್ತಾರೆ. ಅದಕ್ಕೋಸ್ಕರ ಆ್ಯಕ್ಚುಲಿ ವಿ ವಿಲ್ ಹ್ಯಾವ್ ಟು ಫಿಗರ್ ಔಟ್ ಹೌ ದಿಸ್ ಎಂಡ್ಸ್, ವಾಟ್ ಹ್ಯಾಪನ್ಸ್ ಅಂತ ಹೇಳ್ಬಿಟ್ಟು. ಬಟ್ ನಂದು ಥಾಟ್ ಪ್ರಾಸೆಸ್ ಇಸ್ ಬೇಸಿಕಲಿ ಇವರು ಪೀಪಲ್ ಆ್ಯಕ್ಚುಲಿ ವೆನ್ ದೇ ಗೆಟ್ ಇನ್ ಟು ದ ಡೆರಿವೇಟಿವ್ಸ್ ಮಾರ್ಕೆಟ್, ಅಂದರೆ ಎಸ್ಪೆಷಲಿ ದ ರಿಟೈಲರ್ಸ್, ದೇ ಹ್ಯಾವ್ ಟು ಬಿ ಎಕ್ಸ್ಟ್ರೀಮ್ಲಿ ಕೇರ್ಫುಲ್, ಬಿಕಾಸ್ 95% ಆಫ್ ದ ಪೀಪಲ್ ದೇ ಲೂಸ್ ಮನಿ ಅನ್ನೋದು ಇದು ಎಲ್ಲ ಕಡೆನೂ ಇಟ್ ಈಸ್ ಎ ನೋನ್ ಫ್ಯಾಕ್ಟ್. ಸೊ ಇದು ಯಾತಕ್ಕೆ ದೇ ಲೂಸ್ ಮನಿ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಆಲ್ ದಿಸ್ ಕೈಂಡ್ಸ್ ಆಫ್ ಮ್ಯಾನಿಪುಲೇಷನ್ಸ್, ನಂಬರ್ 1. ನಂಬರ್ 2 ಈಸ್ ಆ್ಯಕ್ಚುಲಿ ಅವ್ರಿಗೆ ಜಾಸ್ತಿ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಜಾಸ್ತಿ ರಿಸರ್ಚ್ ಪ್ರಾಪರ್ ನಾಲೆಡ್ಜ್ ಇಲ್ಲದೆ ದೇ ಟ್ರೈ ಟು ಗೆಟ್ ಇನ್ ಟು ದಿಸ್, ಆ್ಯಂಡ್ ಜಸ್ಟ್ ಬಿಕಾಸ್ ಆಫ್ ಇದರಲ್ಲಿ ಏನೋ ಒಂದು ದುಡ್ಡು ಮಾಡ್ಬೋದು ಅನ್ನೋ ಒಂದು ಇದರಲ್ಲಿ ಮಾಡಿಬಿಟ್ಟು ದೇ ಎಂಡ್ ಅಪ್ ಲೂಸಿಂಗ್ ಲಾಟ್ ಆಫ್ ಮನಿ ಅನ್ನೋದು. ಸೊ ಇದಕ್ಕೆ ಮೈ ಥಿಯರಿ, ದಿಸ್ ಥಿಂಗ್ ಇಸ್ ದಟ್ ಆ್ಯಕ್ಚುಲಿ ಇನ್ ದ ಡೆರಿವೇಟಿವ್ ಮಾರ್ಕೆಟ್ ಆ್ಯಕ್ಚುಲಿ ಎರಡಿದೆ, ಒಂದು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಅಂದ್ಬಿಟ್ಟು ಎರಡಿದೆ. ಫ್ಯೂಚರ್ಸ್ ಆ್ಯಕ್ಚುಲಿ ನಾನು ಯಾರಿಗೂ ರೆಕಮೆಂಡ್ ಮಾಡೋದಿಲ್ಲ ನಾನು, ಬಿಕಾಸ್ ಫ್ಯೂಚರ್ಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ದೇರ್ ಇಸ್ ಅನ್ಲಿಮಿಟೆಡ್ ಗೇನ್ಸ್ ಆ್ಯಂಡ್ ಅನ್ಲಿಮಿಟೆಡ್ ಲಾಸಸ್. ಬಟ್ ಆಪ್ಷನ್ಸಲ್ಲಿ ಅಟ್ಲೀಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ದೇ ಹ್ಯಾವ್ ಅನ್ಲಿಮಿಟೆಡ್ ಗೇನ್ಸ್
ಆ್ಯಂಡ್ ಲಿಮಿಟೆಡ್ ಲಾಸಸ್, ಬಿಕಾಸ್ ಲಾಸಸ್ ಏನಾಗುತ್ತೆ, ನಿಮ್ಮದು ಪ್ರೀಮಿಯಮ್ ಎಷ್ಟು ಕೊಟ್ಟಿರ್ತೀರೋ ಅಷ್ಟು ಮಾತ್ರನೇ ಆ್ಯಕ್ಚುಲಿ ಯು ವಿಲ್ ಹ್ಯಾವ್ ಎ ಲಾಸ್. ಬಟ್ ಗೇನ್ಸ್ ಆ್ಯಕ್ಚುಲಿ ಯು ಕ್ಯಾನ್ ಹ್ಯಾವ್ ಎ ಬೆಟರ್ ಗೇನ್ಸ್, ಬಟ್ ಆದರೆ ಅದನ್ನು ನೀವು ಇದು ಕರೆಕ್ಟಾಗಿ ರಿಸರ್ಚ್ ಮಾಡ್ಕೊಂಡು ಯು ಹ್ಯಾವ್ ಟು ಗೆಟ್ ಇನ್ ಟು ದಟ್ ಈಸ್ ನಂಬರ್ 1. ನಂಬರ್ 2 ಏನಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ಸೆಬಿ ಯಾತಕ್ಕೆ ಇದನ್ನು ಡೆರಿವೇಟಿವ್ಸ್ ಮಾರ್ಕೆಟ್ ತೊಗೊಂಬಂದರು, ಯಾತಕ್ಕೆ ಇದು ತೊಗೊಂಬಂದರು ಅಂತ ಹೇಳಿದ್ರೆ, ಇಟ್ ಈಸ್ ಪ್ರೈಮರಿಲಿ ಫಾರ್ ಹೆಡ್ಜಿಂಗ್, ಇಟ್ ಈಸ್ ನಾಟ್ ಫಾರ್ ಸ್ಪೆಕ್ಯುಲೇಷನ್. ಹೆಡ್ಜಿಂಗ್ ಅಂದರೆ ಏನು, ಇವಾಗ ಆ್ಯಕ್ಚುಲಿ ಒಂದು ಐ ವಿಲ್ ಗಿವ್ ಯು ಅ ಡಿಫ್ರೆಂಟ್ ಅನಾಲಜಿ. ಓಕೆ, ಸೊ ಶೇರ್ ಮಾರ್ಕೆಟಿಂದ ಸ್ವಲ್ಪ ಡಿಫ್ರೆಂಟಾಗಿ ಮಾತಾಡೋಣ. ಸೊ ಇವಾಗ ಏನೋ ಒಂದು ಬೆಳೆ ಇದೆ, ಯಾವುದೋ ಶುಗರ್ ಕೇನ್ ಫಾರ್ ಎಕ್ಸಾಂಪಲ್. ಸೊ ಶುಗರ್ ಕೇನ್ ಬೆಳೆ ಯಾವುದೋ ಒಂದು ಇಟ್ಕೊಂಡಿರ್ತೀರ, ಅದನ್ನು ಆ್ಯಕ್ಚುಲಿ ನೀವು ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಯಾರೋ ಒಬ್ಬರಿಗೆ ನೀವು ಆ್ಯಕ್ಚುಲಿ ರೆಗ್ಯುಲರಾಗಿ ಸೇಲ್ ಮಾಡ್ತೀರಾ. ಸೊ ಇವಾಗ ನೀವು ಆ್ಯಕ್ಚುಲಿ ಬೆಳೆ ಶುರು ಮಾಡಿದಾಗ ಆ್ಯಕ್ಚುಲಿ ಒಂದು 4 ತಿಂಗಳು ಆಗುತ್ತೆ ಆ ಬೆಳೆ ಕಟ್ ಮಾಡಿಕೊಂಡು ಅದನ್ನು ಸೇಲ್ ಮಾಡೋಕ್ಕೆ ಅಂತ ಅಂದ್ಕೊಳ್ಳಿ. ಸೊ 4 ತಿಂಗಳ ಮುಂಚೆ ಆ್ಯಕ್ಚುಲಿ ಒಂದು ಕ್ವಿಂಟಲ್ ಶುಗರ್ ಕ್ಯಾನ್ಗೆ ಪ್ರಾಬಬ್ಲಿ ಎಷ್ಟು 5,000 ರೂಪಾಯಿ ಏನೋ ಇರ್ಬೋದು ಅಂತ ಅನ್ಕೊಳ್ಳೋಣ. ಸುಮ್ಮನೆ ಐ ಆಮ್ ಜಸ್ಟ್ ಗಿವಿಂಗ್ ಸಮ್ ನಂಬರ್ಸ್. ಆಮೇಲೆ ನಿಮ್ಗೆ ಏನು ಅನಿಸ್ಬೋದು ಅಂತ ಹೇಳಿದ್ರೆ, ಒಂದು 4 ತಿಂಗಳು ಆದಮೇಲೆ ಇದು ಆ್ಯಕ್ಚುಲಿ ಇಟ್ ಮೈಟ್ ಕಮ್ ಡೌನ್ ಟು 3,000 rupees. ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಅವಾಗ ನೀವು ಹಾರ್ವೆಸ್ಟ್ ಮಾಡಿ ತೊಗೊಂಡೋಗೆಲ್ಲ ನೀವು ಮಾರಕ್ಕೆ ಹೋದಾಗ ನಿಮಗೆ ಎಕ್ಸ್ಟ್ರೀಮ್ ಲಾಸಸ್ ಆಗ್ಬೋದು. ಅದಕ್ಕೋಸ್ಕರನೇ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ, ಯಾರು ನಿಮಗೆ ಬೈಯರ್ ಇದ್ದಾರೋ ಅವ್ರ ಹತ್ರ ಮುಂಚೆನೇ ಹೋಗ್ಬಿಟ್ಟು ಒಂದು ಕಾಂಟ್ರಾಕ್ಟ್ ಅವ್ರ ಹತ್ರ ಬರ್ಕೋತೀರಾ. ಸೊ ದ ಕಾಂಟ್ರಾಕ್ಟ್ ಇಸ್ ಬೇಸಿಕ್ಲಿ ಟು ಸೇ ದಟ್ 4 ತಿಂಗಳು ಆದಮೇಲೆ ಐ ಆಮ್ ವಿಲ್ಲಿಂಗ್ ಟು ಸೆಲ್ ಮೈ ಶುಗರ್ ಕೇನ್, ಎಂಟೈರ್ ಶುಗರ್ ಕೇನ್, ದಿಸ್ ಮಚ್ ಅಮೌಂಟ್ ಆಫ್ ಕ್ವಾಂಟಿಟಿ ವಾಟ್ ಎವರ್ ಇಟ್ ಇಸ್, ಫಾರ್ ಅಬೌಟ್ 4,300 rupees ಅಂತ ಏನೋ ಒಂದು ನಂಬರ್ಗೆ ನೀವು ಲಾಕ್-ಇನ್ ಮಾಡ್ಕೋತೀರಾ. ಸೊ ಅವಾಗ ಅವರು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ರೆ ಅದೊಂದು ಕಾಂಟ್ರಾಕ್ಟ್ ಸೈನ್ ಆಗೋಯ್ತು. ಇದರಿಂದ ನಿಮ್ಗೆ ಏನು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಅಕಸ್ಮಾತ್ 4 ತಿಂಗಳು ಆದಮೇಲೆ ಅಕಸ್ಮಾತ್ ಏನಾದರೂ ದ ಶುಗರ್ ಕೇನ್ ಪ್ರೈಸ್ 1 ಕ್ವಿಂಟಾಲ್ಗೆ 6,000 rupees ಇದ್ರೂ ನೀವು 6,000 rupees ಕೇಳಂಗಿಲ್ಲ, 4,300 rupeesಗೆ ನೀವು ಮಾರಬೇಕು ಟು ದ ಬೈಯರ್. ವೆರಾಸ್ ಅಕಸ್ಮಾತ್ ಏನಾದರೂ ಇಫ್ ದ ಪ್ರೈಸ್ ಆಫ್ ದ ಶುಗರ್ ಕ್ಯಾನ್ ಹಸ್ ಗಾನ್ ಡೌನ್ ಟು 2,800 rupees, ಹಂಗಿದ್ದಾಗ್ಲೂ ದ ಬೈಯರ್ ವಿಲ್ ಹ್ಯಾವ್ ಟು ಪೇ ಯು ದ 4,300 rupees. ಸೊ ದಿಸ್ ಇಸ್ ವಾಟ್ ಈಸ್ ಕಾಲ್ಡ್ ಆಸ್ ಹೆಡ್ಜಿಂಗ್. ಸೊ ಈ ಥರ ಹೆಡ್ಜಿಂಗ್ಗೋಸ್ಕರನೇ ಆ್ಯಕ್ಚುಲಿ ದೇ ಕ್ರಿಯೇಟೆಡ್ ದಿಸ್ ಡೆರಿವೇಟಿವ್ಸ್ ಮಾರ್ಕೆಟ್. ಸೊ ವೇರ್ ಬೈ ಆ್ಯಕ್ಚುಲಿ ನೀವು ಶೇರ್ಸ್ ಎಲ್ಲ ಕೊಂಡ್ಕೊಂಡಿರ್ತೀರಾ, ಆ್ಯಂಡ್ ಶೇರ್ಸ್ ಎಲ್ಲ ನೀವು ಇನ್ವೆಸ್ಟ್ ಮಾಡಿರ್ಬೇಕಾದ್ರೆ ಆ್ಯಕ್ಚುಲಿ ಯು ಗೋ ಫಾರ್ ಅ ಲಾಂಗ್ ಟರ್ಮ್ ಸ್ಟ್ರಾಟಜಿ, ವಿಚ್ ಇಸ್ ನಾನು ಲೋವಲ್ಲಿದ್ದಾಗ ಈಗ ಕೊಂಡ್ಕೊಂಡಿದ್ದೀನಿ, ಆ್ಯಂಡ್ ಆಮೇಲೆ ಒಂದು ವರ್ಷ 2 ವರ್ಷದಲ್ಲಿ ದೀಸ್ ಶೇರ್ಸ್ ವಿಲ್ ಗೋ ಹೈಯರ್ ಅಂತ ಹೇಳಿ ನೀವು ತೊಗೊಂಡಿರೋದು. ಅದು ಅಕಸ್ಮಾತ್ ಏನಾದರೂ ಹಂಗಾಗದೆ ಸ್ವಲ್ಪ ವಾಪಸ್ ಬಂತು ಅಂತ ಹೇಳಿದ್ರೆ, ಆವಾಗ ಅದನ್ನು ಕವರ್ ಮಾಡ್ಕೊಳ್ಳೋದಕ್ಕೆ ಆ್ಯಕ್ಚುಲಿ ಯು ಕ್ಯಾನ್ ಗೋ ಫಾರ್ ಎ ಕೈಂಡ್ ಆಫ್ ಡೆರಿವೇಟಿವ್ಸ್ ಆಪ್ಷನ್, ಯು ಕ್ಯಾನ್ ಬೈ ಸಮ್ ಪುಟ್ ಆಪ್ಷನ್ಸ್. ಅದನ್ನು ತೊಗೊಂಡ್ಬಿಟ್ಟು ಯು ಕ್ಯಾನ್ ಆ್ಯಕ್ಚುಲಿ ಹೆಡ್ಜ್ ಯುವರ್ ಟ್ರೇಡ್ಸ್, ಯುವರ್ ಇನ್ವೆಸ್ಟ್ಮೆಂಟ್. ಸೊ ಅದಕ್ಕೋಸ್ಕರನೇ ಅದು ಮಾಡಿರೋದು ಹೊರತು ಸ್ಪೆಕ್ಯುಲೇಷನ್ಗಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ಮೋಸ್ಟ್ ಆಫ್ ದ ಆಪ್ಷನ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆ್ಯಕ್ಚುಲಿ ಇಟ್ ಆಲ್ ಹ್ಯಾಪನ್ಸ್ ಆನ್ the kind of speculation, so which is actually wrong. And the other thing what I also say is that probably actually retailers ge actually if you have a kind of good amount of kind of investing portfolio, avag maatrane actually you should be able to get into the derivatives market and buy or sell options anta aa tara no ondenadru ಒಂದು ರೂಲ್ ಬಂದ್ರೂ it will actually probably help all the retailers. So that is where actually my thought process is. So let's wait and see how this Jane Street gets into this thing. But I hope actually ಇದು ಒಂದು ಸ್ವಲ್ಪ ಕ್ಲಾರಿಟಿ ಕೊಡ್ತು ಅಂತ ಅನ್ಕೊಂತೀನಿ. So if it is doing, then I'll be this thing. Thank you very much. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದೀನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.